ಚಿಕ್ಕಬಳ್ಳಾಪುರದ ಕಂದವರ ಬಾಗಿಲಿನಲ್ಲಿ ಗುರುವಾರ ಮಧ್ಯರಾತ್ರಿ ನಡೆದ ಬೆಚ್ಚಿ ಬೀಳಿಸಿದ ಗೃಹಿಣಿಯ ಪುಷ್ಪಲತಾ ಮರ್ಡರ್ ಕೇಸ್ ಎಲ್ಲರಿಗೂ ಗೊತ್ತಿರುವ ವಿಚಾರವೇ. ಕೊಲೆಯಾಗಿ ಒಂದೇ ದಿನದಲ್ಲೇ ಕೊಲೆಗಡುಕರ ಜಾಡು ಪೊಲೀಸರು ಬಟಾ ಬಯಲು ಮಾಡಿದ್ದಾರೆ. ರಾತ್ರಿ ನಾವು ಊಟ ಮಾಡಿಬಿಟ್ಟು ಹೋಗಿ ಟಾನಿಕ್ ಕುಡಿದ್ಬಿಟ್ಟು ಮಲ್ಕೊಂಡ್ವಿ. ನಾವು ಮಕ್ಕಳಿಬ್ಬರು, ನಾನು ಹಾಲೊಳಗೆ ಮಲ್ಕೊಂಡ್ವಿ. ನಮ್ಮ 2 ಮೊಮ್ಮಕ್ಕಳು ರೂಮಲ್ಲಿ ಮಲ್ಕೊಂಡ್ರೆ ನಮಗೆ ಮದ್ದು ಕುಡ್ದು ಈ ಟಾನಿಕ್ ಕುಡ್ದಾದ್ಮೇಲೆ ಬಾತ್ರೂಮ್ಗೆ ಹೋಗೋ ಅಭ್ಯಾಸ ಆಯಿತು. 1 ಸಲ 2 ಸಲ ಟೈಮ್ ಕೂಡ ನೋಡಿಲ್ಲ. ಲೈಟ್ಗಳೆಲ್ಲ ಆರಿಸಿದ್ರು, ಬಾಗಿಲು ತೆಗ್ದಿತ್ತು. ನಾನು ಬಾತ್ರೂಮ್ಗೆ ಹೋಗ್ಬಿಟ್ಟು ಹೊತ್ತಿಗೆ ಅವ್ರ 2 ಮಕ್ಕಳು ಕಿರ್ಚಾಡ್ತಾಯಿದ್ರು. ನಮ್ಮ ಭವ್ಯ ಮಕ್ಕಳು ಮೊಮ್ಮಕ್ಕಳು ಇದೇನು ಕಿರ್ಚಾಡ್ತಾರೆ ಅಂತ ಹೋಗಿ ನೋಡಿ, ಲೈಟ್ ಅವರೇ ಬಂದು ಹಾಕಿದ್ರು. ಲೈಟ್ಗಳು ಹಾಕಿದ್ರೆ ಯಮ್ಮ ಬಿದ್ದಾಡಿ ಒದ್ದಾಡ್ತಾಯಿದ್ದೆ. ನಮ್ಮ ಯಮ್ಮ ನನ್ನ ಮೊಮ್ಮಗಳು, ಪುಷ್ಪ ಅಮ್ಮ ಅಲ್ಲ ಮೊಮ್ಮಗಳು, ಭವ್ಯ. ಆಮೇಲೆ ಪುಷ್ಪನ ಹೋಗಿ ಹಿಂಗೆ ಅಲ್ಲಾಡಿಸಿದ್ರೆ ಇಲ್ಲ, ಕತ್ತಳಿಗೆ ಹಿಂಗೆ ಎಳೆದ್ಬಿಟ್ಟಿದ್ದಾರೆ. ಅದು ಏನು ಯಾರು ಬಂದರು ಏನು ಅಂತ ನನಗೆ ಗೊತ್ತಿಲ್ಲ. ಅವ್ರು ಮಾತಾಡೋಕ್ಕೆ ಶಕ್ತಿ ಇಲ್ಲ, ಎಲ್ಲ ಕೈ ಸಾಗಳಿಗೆ ಹಿಂಗೆ ಹೇಳಿದ್ರು. ಆಸ್ಪತ್ರೆಗೆ ಹಾಕ್ಕೊಂಡು ಹೋದ್ರು. ಯಾರು ಬಂದಿದ್ರು ಅಂತ? ಯಾರು ಅಂತ ಗೊತ್ತೇ ಇಲ್ಲ ಸರ್ ನಮಗೆ. ಇವರು ಕರ್ಗ ಬರ್ತಾರೆ ಅಂತ ಬಾಕಲು ತಗೊಂಡು ಬಿಟ್ಟಿದ್ರು ಆ ಹುಡುಗಿ. ಅಲ್ಲ ಹೇಳೋದಕ್ಕೂ ಒಂದು ಇದಿರುತ್ತೆ. ಏನಕ್ಕೆ ಎತ್ಕೊಂಡು ಹೋಗಿ ಇಕ್ತಾ ಇದ್ವಿ ನಾವಲ್ಲಿ? ಏನು ಕಿರುಕುಳ ಕೊಡ್ತಾ ಇದ್ವಿ ಸರ್? ಏನು ವರದಕ್ಷಿಣೆ ಕೊಡ್ತಾ ಇದ್ವಾ? ಇಲ್ಲ ನೀನೇನ ನಿಮ್ಮ ಅಪ್ಪನ ಮನೆಯಿಂದ ಆಸ್ತಿ ಎತ್ಕೊಂಬ, ನಮ್ಗೆ ಸೈಟ್ ಕೊಡು, ಇನ್ನೊಂದು ಕೊಡು ಅಂತ ಇದ್ವಾ? ಏನು ಕಿರುಕುಳ ಕೊಡ್ತಾ ಇದ್ವಿ ಹೇಳ್ರಿ? ಯಾತ್ರದ್ದು ಇಲ್ಲ. ಅವ್ರಿಗೆ ಊಹೆ ಮಾಡ್ಕೊಂಡು ಅವ್ರು ಹೇಳಿದ್ರೆ ಏನು ಕಿರುಕುಳ ಅಂದರೆ ಏನು ಹೇಳಿ ಹೋಗಲಿ? ವರದಕ್ಷಿಣೆ ಕಿರುಕುಳನಾ? ನಾವೇ ಇನ್ನೂ ಇಕ್ಕಿ ಒಡವೆ ಎಲ್ಲ ಇಕ್ಕಿ ಮದುವೆ ಭರ್ಜರಿಯಾಗಿ ಮಾಡ್ಕೊಂಬಂದಿರೋದು ನಾವು ಖರ್ಚು ಮಾಡಿ. ಇನ್ನೀ ಕಿರುಕುಳ ಎಂಥದ್ದು ಸರ್? ಏನಾದರೂ ಅಂದ್ಕೊಳ್ಳಿ ಬಿಡಿ ಸರ್, ಅದು ಎನ್ಕ್ವೈರಿ ಸರ್. ನಾವು ಮಾಡಿದರೆ ನಾವೇ ಹೋಗಿ ಕೂತ್ಕೋತೀವಿ ಬಿಡಿ ಸರ್, ಆಯಿತಾ? ಇದನ್ನೊಮ್ಮೆ ಕೇಳಿಸಿಕೊಂಡ್ರಲ್ಲ ವೀಕ್ಷಕರೇ, ಭವ್ಯಾಳ ತಾಯಿ ಮತ್ತು ಅಜ್ಜಿಯ ಡ್ರಾಮಾ ಕಟ್ಟಿದ ಮಾತುಗಳನ್ನ, ನಮಗೇನು ಗೊತ್ತಿಲ್ಲ, ನಾವೇನು ತಪ್ಪೇ ಮಾಡಿಲ್ಲ ಅನ್ನುವ ಮಾತುಗಳನ್ನ. ಇವರ ಮಾತುಗಳೆಲ್ಲ ಇವರ ಕುಟುಂಬದ ಮೇಲೆಯೇ ಅನುಮಾನ ಮೂಡಿಸಿತ್ತು. ಪೊಲೀಸರು ಭವ್ಯಾಳನ್ನ ವಿಚಾರಿಸಿದಾಗ ಅಸಲಿ ಕತೆ ಕೇಳಿ ಪೊಲೀಸರೇ ದಂಗಾಗಿ ಹೋಗಿದ್ದಾರೆ. ಹೌದು, ಅಂದು ಮೇ 28 ತಡರಾತ್ರಿ ಚಿಕ್ಕಬಳ್ಳಾಪುರ ನಗರದ ಬಾಪೂಜಿ ನಗರದ ನರಸಿಂಹಮೂರ್ತಿ ಎಂಬುವರ ಮನೆಯಲ್ಲಿ ಆತನ ಸೊಸೆ 23 ವರ್ಷದ ಪುಷ್ಪಲತಾಳನ್ನ ಕೊಲೆ ಮಾಡಿದಂತೆ ಅನುಮಾನಾಸ್ಪದವಾಗಿ ಶವ ಪತ್ತೆಯಾಗಿತ್ತು. ಪುಷ್ಪಲತಾಳ ಜೊತೆಗಿದ್ದ ಆಕೆಯ ನಾದಿನಿ ಭವ್ಯ ರಾಬರಿ ಕತೆ ಕೇಳಿ ತನಗೆ ಬಾಯಿಗೆ ಬಟ್ಟೆ ತುರುಕಿ ಮುಖಕ್ಕೆ ಸ್ಪ್ರೇ ಸಿಂಪಡಿಸಿ ಪುಷ್ಪಲತಾಳ ಕೊಲೆ ಮಾಡಿ ಆಕೆಯ ಮೈ ಮೇಲೆ ಇದ್ದ ಚಿನ್ನಾಭರಣ ಕಳ್ಳತನ ಮಾಡಲಾಗಿದೆ ಎಂದು ಕಟ್ಟುಕತೆ ಹೇಳಿದ್ಲು. ಸ್ಥಳಕ್ಕೆ ಬಂದಿದ್ದ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ನಡೆಸಿದ್ರೆ, ಜೊತೆಗಿದ್ದವಳೆ ತನ್ನ ಸಹೋದರ ಸಂಬಂಧಿ ಜೊತೆ ಸೇರಿ ಕೊಲೆ ಮಾಡಿರುವ ರಹಸ್ಯ ಬಯಲಾಗಿದೆ. ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬಾಪೂಜಿ ನಗರ್ ಏರಿಯಲ್ಲಿ ನಿನ್ನೆ ರಾತ್ರಿ ಲೇಟ್ ನೈಟ್ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿತ್ತು. ನಮ್ಮ ಮಾಹಿತಿ ಪ್ರಕಾರ ಒಬ್ಬರು ಯಂಗ್ ಲೇಡಿ ಅರೌಂಡ್ 23 ಇಯರ್ಸ್ ಏಜ್ ಇದೆ. ಅವ್ರದ್ದು ಪುಷ್ಪಲತಾ
ಅವ್ರದ್ದು ಮದುವೆ ಆಗಿ ಹಸ್ಬೆಂಡ್ ಜೊತೆಗೆ ಅವ್ರ ಮನೆಯಲ್ಲಿ ಇತ್ತು ಅವರು. ಅವ್ರದ್ದು ಡೆತ್ ಆಗಿದೆ ಈ ಥರ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಪೊಲೀಸ್ ಆಫೀಸರ್ಸ್ ಮತ್ತು ನಾನು ಕೂಡ ಅಲ್ಲಿ ಸ್ಪಾಟ್ಗೆ ಹೋಗಿ ವಿಸಿಟ್ ಮಾಡಿದ್ದೀವಿ ಸೀನ್ ಆಫ್ ಕ್ರೈಮ್ಗೆ. ಆಮೇಲೆ ನಮ್ಮ ಗಮನಕ್ಕೆ ಬಂತು ಕಿ ಇವರಿಗೆ ಇದು ಮರ್ಡರ್ ಇದೆಯಾ ಈ ಥರ ನಮಗೆ ಚೆಕ್ ಮಾಡಿ ನಮಗೆ ಅರ್ಥ ಆಯಿತು. ನಾವು ಆಮೇಲೆ ಎವಿಡೆನ್ಸ್ ಕಲೆಕ್ಟ್ ಮಾಡಿದ ತಕ್ಷಣ ನಮಗೆ ಈಗ ಎಲ್ಲ ಕ್ಲಿಯರ್ ಆಯಿತು ಕಿ ಇವ್ರದ್ದು ಡೆತ್ ಏನು ಸ್ಮೋದರಿಂಗ್ ಕಾರಣ ಬಗ್ಗೆ ಆಗಿದೆ. ಬೇಸಿಕ್ಲಿ ಇವರು ರಾತ್ರಿ ಮಲಗಿದ್ದಾರೆ, ಆ ಟೈಮ್ಗೆ ಇವ್ರದ್ದು ಡೆತ್ ಆಗಿದೆ. ಫ್ಯಾಮಿಲಿ ಮೆಂಬರ್ಸ್ ಅವ್ರದ್ದು ಸಿಸ್ಟರ್ ಇನ್ ಲಾ ಈ ಥರ ನಮಗೆ ಮಾಹಿತಿ ಕೊಟ್ಟಿದ್ದರು. ಅವರ ಮೇಲೆ ಕೂಡ ಏನು ಪ್ರಯತ್ನ ಮಾಡಿದ್ದಾರೆ, ಅವರ ಮೌತ್ ಒಳಗಡೆ ಬಟ್ಟೆ ಹಾಕಿ ಹೋಗಿದ್ದಾರೆ ಈ ಥರ ಮಾಹಿತಿ ಇತ್ತು. ಆಮೇಲೆ ನಾವು ಸೀನ್ ಆಫ್ ಕ್ರೈಮ್ಗೆ ಯಾವಾಗ ಪರಿಶೀಲನೆ ಮಾಡಿದ್ದೀವಿ ನಮಗೆ ಗೊತ್ತಾಯಿತು ಕೆ ಒಂದು ಪಿಲ್ಲೋಯಿಂದ ಈ ಲೇಡಿಗೆ ಯಾವಾಗ ಇವರು ನಿದ್ರೆ ಮಾಡ್ತಾಯಿತ್ತು ಆ ಟೈಮ್ಗೆ ಪಿಲ್ಲೋಯಿಂದ ಇವರಿಗೆ ಸ್ಮೋದರಿಂಗ್ ಮಾಡಿದ್ದಾರೆ. ಆ ಕಾರಣ ಬಗ್ಗೆ ಇವರದ್ದು ಡೆತ್ ಆಗಿತ್ತು. ಬಟ್ ಇನ್ನೊಂದು ಕ್ಲೂ ಏನಿತ್ತು ಕಿ ಅವರಿಗೆ ನೆಕ್ ಮೇಲೆ ಒಂದು ಕ್ಲೀನ್ ಆಗಿ ಕಟ್ ಮಾಡಿದ್ದಾರೆ. ಆ ಕಟ್ ಡೀಪ್ ಇರಲಿಲ್ಲ, ಓನ್ಲಿ ಸೂಪರ್ಫಿಷಿಯಲ್ ಕಟ್ ಇತ್ತು ಮತ್ತು ಬ್ಲಡ್ ಲಾಸ್ ಕೂಡ ಜಾಸ್ತಿ ಆಗಿಲ್ಲ. ಸ್ಪಾಟಲ್ಲಿ ನಮಗೆ ಗೊತ್ತಾಯಿತು ಕಿ ಬ್ಲಡ್ ಲಾಸಿಂದ ಆಗಿಲ್ಲ ಡೆತ್, ಇದು ಸ್ಮೋದರಿಂಗಿಂದ ಆಗಿದೆ. ಅದು ಆಮೇಲೆ ಪೋಸ್ಟ್ಮಾರ್ಟಮಲ್ಲಿ ಕೂಡ ಕನ್ಫರ್ಮ್ ಆಯಿತು. ಜೊತೆಗೆ ಅವರದ್ದು ಚೇನ್ ಗಾಯವಾಗಿತ್ತು ಮತ್ತು ಕಿವಿ ಒಳಗೆ ಕೂಡ ಗಾಯವಾಗಿತ್ತು. ಅದನ್ನು ನಾವು ನೋಟ್ ಡೌನ್ ಮಾಡಿ ಇಲ್ಲ ಅಕ್ಕಪಕ್ಕದವ್ರ ಜೊತೆ ಮಾತಾಡಿದ್ದೀವಿ, CCTV ಚೆಕ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ರಾತ್ರಿ ಹೋಗಿ ಯಾರು ಅವ್ರದ್ದು ಸಿಸ್ಟರ್ ಇನ್ ಲಾಗೆ ಕೂಡ ಗಾಯ ಆಗಿತ್ತು, ಅವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೆ ಹೋಗಿ ಕೂಡ ಅವ್ರ ಜೊತೆ ಕೂಡ ಮಾತಾಡಿದ್ದೀವಿ. ಅವರು ತುಂಬ ಇನ್ಕನ್ಸಿಸ್ಟೆಂಟ್ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಅವರು ಏನು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ಅದು ಏನು ಸ್ಟೋರಿ ಮ್ಯಾಚ್ ಆಗ್ತಾ ಇರಲಿಲ್ಲ. ನಮಗೆ ಅವ್ರ ಮೇಲೆ ಕೂಡ ಅನುಮಾನ ಆಗಿತ್ತು ಆ ಟೈಮಲ್ಲಿ. ಆಮೇಲೆ ನಾವು ಎಲ್ಲ ಫ್ಯಾಕ್ಟ್ಸ್ ವೆರಿಫೈ ಮಾಡಿದ್ದೀವಿ. ಅವರು ಏನೇನು ಸ್ಟೋರಿ ಲೈನ್ ಹೇಳಿದ್ದಾರೆ ಆ ಥರ ಎಲ್ಲ ವೆರಿಫೈ ಮಾಡಿ ಅವ್ರಿಗೆ ಯಾವಾಗ ಕ್ರಾಸ್ ಕ್ವಶನಿಂಗ್ ಮಾಡಿದ್ದೀವಿ, ಇಂಟರ್ಗೇಷನ್ ಮಾಡಿದ್ದೀವಿ, ಆ ಟೈಮ್ಗೆ ಅವರು ಒಪ್ಕೊಂಡಿದ್ದಾರೆ. ಇನ್ನು ಪುಷ್ಪಲತಾ ಕೊಲೆ ಪ್ರಕರಣ ರಹಸ್ಯ ತಿಳಿಯುತ್ತಿದ್ದಂತೆ ಪೊಲೀಸರು ಮೃತಳ ನಾದಿನಿ ಭವ್ಯ ಹಾಗೂ ಆಕೆಯ ಸಹೋದರ ಸಂಬಂಧಿ ಹೊಸಕೋಟೆ ಮೂಲದ ಲೋಹಿತ್ ಕುಮಾರ್ ಅಲಿಯಾಸ್ ಲುಲ್ಲುನನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ವೇಳೆ ಭವ್ಯ ತನ್ನ ಬಾಯ್ ಫ್ರೆಂಡ್ ಜೊತೆ ಇರೋ ಹಸಿ ಬಿಸಿ ಖಾಸಗಿ ವಿಡಿಯೋಗಳನ್ನ ಇಟ್ಟುಕೊಂಡು ಲೋಹಿತ್ ಹಣಕ್ಕಾಗಿ ಬ್ಲಾಕ್ ಮೇಲ್ ಮಾಡುತ್ತಿದ್ದ ಎನ್ನಲಾಗಿದೆ. ಇದರಿಂದ ಆತನಿಗೆ ಚಿನ್ನಾಭರಣ ಕೊಡಲು ಪುಷ್ಪಲತಾ ಮೇಲಿದ್ದ ಚಿನ್ನಾಭರಣ ಕದಿಯುವ ಯೋಜನೆ ರೂಪಿಸಲಾಗಿತ್ತು. ಆದ್ರೆ ಆಕೆ ಬದುಕಿದ್ರೆ ನಮಗೆ ಕಷ್ಟ ಅಂತ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾಳೆ ಭವ್ಯ. ಅವರದು ಒಬ್ಬರು ಫ್ರೆಂಡ್ ಅವರು ರಾತ್ರಿ ಅದನ್ನು ಬಂದಿದ್ದಾರೆ ಮನೆಗೆ, ಮತ್ತು ಅವ್ರದ್ದು ಇಂಟೆನ್ಷನ್ ಇತ್ತು ಕಿ ಅವ್ರದ್ದು ಚೇನ್ಗೆ ಏನಾದರೂ ಕಿತ್ಕೊಂಡು ಚೇನ್ದು ಯೂಸ್ ಮಾಡಬೇಕು. ಆ ಕಾರಣ ಬಗ್ಗೆ ಈ ಅಫೆನ್ಸ್ ಆಗಿದೆ ಈ ಥರ ಅವರು ಒಪ್ಕೊಂಡಿದ್ದಾರೆ. ಈ ಕೇಸಲ್ಲಿ ನಾವು ಈ ಇಬ್ಬರು ಜನಗೆ ಈಗ ಅರೆಸ್ಟ್ ಮಾಡಿದ್ದೀವಿ. ಲೇಡಿ ಅವ್ರ ಸಿಸ್ಟರ್ ಇನ್ ಲಾ ಭವ್ಯ ಮತ್ತು ಅವ್ರದ್ದು ಫ್ರೆಂಡ್ ಲಲ್ಲು. ಬೇಸಿಕ್ಲಿ ಈ ಭವ್ಯಗೆ ಇಂಟರ್ಗೇಷನ್ ಮಾಡಿದ್ದೀವಿ. ಆ ಟೈಮ್ಗೆ ಅವರು ಒಪ್ಕೊಂಡಿದ್ದಾರೆ ಕಿ ಈ ಲಲ್ಲು ಅವರಿಗೆ ಬೇಸಿಕ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಲಲ್ಲು ಜೊತೆ ಸುಮಾರು ವರ್ಷದಿಂದ ಇವರಿಗೆ ಪರಿಚಯ ಇದೆ. ಲಲ್ಲು ಹತ್ರ ಏನು ಫೋಟೋಸ್ ವೀಡಿಯೋಸ್ ಇರಬೇಕು ಅವ್ರದ್ದು, ಲಲ್ಲು ಇವರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಆ ಕಾರಣ ಬಗ್ಗೆ ಈ ವಿಷಯ ಬಗ್ಗೆ ಮೊದಲೇ ಕೂಡ ಈ ಲೇಡಿ ಅವರಿಗೆ ದುಡ್ಡು ಕೊಟ್ಟಿದ್ದಾರೆ. ಏನು 4 ಲಕ್ಷ ಕ್ಯಾಶ್ ಕೊಟ್ಟಿದ್ದಾರೆ, ಆಮೇಲೆ ಇನ್ನೊಂದು ಬಾರಿ 2 ಲಕ್ಷ ಕ್ಯಾಶ್ ಕೊಟ್ಟಿದ್ದಾರೆ. ಬಟ್ ಈ ಲಲ್ಲು ಮತ್ತೆ ಇವರಿಗೆ ತೊಂದರೆ ಕೊಡ್ತಾಯಿತ್ತು, ಕಿರುಕುಳ ಮಾಡ್ತಾಯಿತ್ತು, ಎಕ್ಸ್ಟೋರ್ಷನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿತ್ತು. ಈ ಕಾರಣ ಬಗ್ಗೆ ಇವರಿಗೆ ಬೇರೆ ಏನಿಲ್ಲ, ಏನು ಮಾಡಬೇಕು ಈ ಕಾರಣ ಬಗ್ಗೆ ಇದನ್ನು ಪ್ಲ್ಯಾನ್ ಮಾಡಿದ್ದಾರೆ. ಈ ಬೇಸಿಕ್ಲಿ ಇನ್ಸಿಡೆಂಟಲ್ಲಿ ಫ್ಯಾಮಿಲಿಯಲ್ಲಿ ಜೆಂಟ್ಸ್ ಯಾರು ಇದ್ದಾರೆ ಅವ್ರಿಗೆ ಏನು ಗೊತ್ತಿಲ್ಲ. ಈ ಕೇಸಲ್ಲಿ ಅಕ್ಯೂಸ್ಡ್ ಲೇಡಿ ಯಾರು ಇದ್ದಾರೆ ಅವರು ಮತ್ತು ಈ ಲೇಡಿದು ಹಸ್ಬೆಂಡ್, ಡಿಸೀಸ್ಡ್ ಲೇಡಿದು ಹಸ್ಬೆಂಡ್ ಟ್ವಿನ್ ಸಿಸ್ಟರ್ ಬ್ರದರ್ ಇದ್ದಾರೆ. ಆಮೇಲೆ ಇವ್ರಿಗೆ ಸಿನ್ಸ್ ಎಷ್ಟು ದಿನದಿಂದ ಇವರದು ಎಕ್ಸ್ಟೋರ್ಷನ್ ಆಗ್ತಾಯಿದೆ ಲಲ್ಲು ಕಡೆಯಿಂದ, ಸೊ ಇವರದು ಒಡವೆಗಳು ಕೂಡ ಎಲ್ಲ ಫೇಕ್ ಅಂದರೆ ಪಾಲಿಶ್ಡ್ ಒಡವೆ ಇದೆ. ಇವರ ಹತ್ರ ಯಾವುದು ರಿಯಲ್ ಗೋಲ್ಡ್ ಇಲ್ಲ, ಯಾವುದು ದುಡ್ಡಿಲ್ಲ. ಸೊ ಇವರು ಯಾವುದನ್ನು ಈ ಎಲ್ಲ ಜೆಂಟ್ಸ್ ಮನೆಯದು ಮೇಲ್ ಮೆಂಬರ್ಸ್ ಎಲ್ಲ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದಾರೆ. ಅದನ್ನು ಇವರು ಈ ಲಲ್ಲುಗೆ ಇನ್ಫಾರ್ಮ್ ಮಾಡಿದ್ದಾರೆ ಕಿ ಇವರು ಎಲ್ಲರೂ ಟ್ರಿಪ್ಗೆ ಹೋಗ್ತಾ ಇದ್ದಾರೆ, ಮತ್ತು ನನ್ನ ಸಿಸ್ಟರ್ ಇನ್ ಲಾ ಹತ್ರ ಗೋಲ್ಡ್ ಚೈನ್ ಇದೆ ಮತ್ತು ಗೋಲ್ಡ್ ಇಯರಿಂಗ್ಸ್ ಇದೆ, ಅದನ್ನು ನಿಮಗೆ ಕೊಡ್ತೀನಿ ಈ ಥರ ಅವರಿಗೆ ತಿಳಿಸಿದ್ದಾರೆ. ಆಮೇಲೆ ಇವರು ನಮ್ಮ ಮಾಹಿತಿ ಪ್ರಕಾರ ಅದನ್ನು ಈವ್ನಿಂಗ್ ಲೇಟ್ ನೈಟಲ್ಲಿ ಬಂದು ಈ ಥರ ಆಲ್ರೆಡಿ ಸಿನ್ಸ್ ನಾವು ಯಾವಾಗ ಸೀನ್ ಆಫ್ ಕ್ರೈಮ್ಗೆ ಹೋಗಿದ್ದೆ ಆ ಟೈಮ್ಗೆ ಫೋರ್ಸ್ಡ್ ಎಂಟ್ರಿದು ಯಾವುದೂ ಸೈನ್ ಇರಲಿಲ್ಲ.
ಅಂದರೆ ಯಾರೂ ಡೋರ್ ಬ್ರೇಕ್ ಮಾಡಲಿಲ್ಲ. ಸೊ ನಾವು ಆ ವಿಚಾರ ಬಗ್ಗೆ ಕೂಡ ಕ್ವಶನ್ ಮಾಡಿದ್ದೀವಿ. ಆಮೇಲೆ ನಮಗೆ ಗೊತ್ತಾಯಿತು ಕಿ ಇವರೇ ರಾತ್ರಿ ಅದನ್ನು ಡೋರ್ಗೆ ಓಪನ್ ಮಾಡಿಬಿಟ್ರು, ಮಲಗಿದ್ದಾರೆ ರಾತ್ರಿ. ಮತ್ತು ಯಾವಾಗ ಈ ಯಾರು ಡಿಸೀಸ್ ಲೇಡಿ ಇದ್ದಾರೆ ಅವ್ರಿಗೆ ನಿದ್ರೆ ಬಂತು, ಆಮೇಲೆ ಇವರಿಗೆ ಎಂಟ್ರಿ ಕೊಟ್ಟು ಒಳಗಡೆ ಈ ಥರ ಅವ್ರಿಗೆ ಸ್ಮಾದರಿಂಗ್ ಮಾಡಿ ಸಾಯಿಸಿ ಅವ್ರಿಗೆ ಚೇನ್ ಮತ್ತು ಕಿವಿ ಹೊಲಿಗೆ ಎತ್ಕೊಂಡು ಹೋಗಿದ್ದಾರೆ. ಈ ಕೇಸಲ್ಲಿ ನಾವು 2 ಜನಗೆ ಅರೆಸ್ಟ್ ಮಾಡಿದ್ದೀವಿ. ಬೇರೆ ಯಾರ್ದು ಇನ್ವಾಲ್ವ್ಮೆಂಟ್ ಇದೆ ಅದು ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ, ಟ್ರೈ ಮಾಡ್ತಾ ಇದ್ದೀವಿ. ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ಅತ್ತಿಗೆಯ ಕೊಲೆಗೈದು ಆಕೆಯ ಚಿನ್ನಾಭರಣ ದೋಚಿದ್ದಲ್ದೆ ಮಾಡಿದ ಪಾಪ ಮುಚ್ಚಿಟ್ಟುಕೊಳ್ಳಲು ಸಿನಿಮಾ ಕತೆ ಕಟ್ಟಿದ್ದ ಆರೋಪಿಗಳಾದ ಭವ್ಯ ಹಾಗೂ ಲೋಹಿತ್ ಪೊಲೀಸರ ಅತಿಥಿಗಳಾಗಿದ್ದು, ಭವ್ಯಾಳ ಸ್ಕೆಚ್ಗೆ ಆಕೆಯ ತಾಯಿ ವಿಜಯಮ್ಮ ಮತ್ತು ಅಜ್ಜಿ ನಾಗಮ್ಮ ಸಾಥ್ ನೀಡಿದ್ದು ದುರದೃಷ್ಟವೇ ಸರಿ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.